ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಕಂಪ್ಯೂಟರ್ ಬಗ್ಗೆ ಒಂದು ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಆಲ್ರೆಡಿ ನಂದು ಮೆಂಟಲ್ ಎಬಿಲಿಟಿ ಕ್ಲಾಸ್ಗಳನ್ನು ನೋಡಿರ್ತೀರ. ಯಾರಾದರೂ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತೀನಿ. ಇದರಿಂದ ನನ್ನ ವಿಡಿಯೋಗಳು ನಿಮಗೆ ಬೇಗ ರೀಚ್ ಆಗುತ್ತೆ. ಸೊ ಹೇಗೆ ಮೆಂಟಲ್ ಎಬಿಲಿಟಿ ಕ್ಲಾಸ್ಗಳನ್ನು ಮಾಡ್ತಾ ಇದ್ದೀನೋ ಅದೇ ರೀತಿ ಕಂಪ್ಯೂಟರ್ ಕ್ಲಾಸ್ಗಳನ್ನು ಕೂಡ ಮಾಡೋಣ ಅಂತ ಹೇಳ್ಕೊಂಡು ಇವತ್ತಿಂದ ಕಂಪ್ಯೂಟರ್ಸ್ ನಾಲೆಡ್ಜನ್ನು ಕೂಡ ನಿಮಗೆ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಸೊ ನನ್ನ ಥಿಯರಿ ಪ್ರಕಾರ ಯಾವುದೇ ಮಲ್ಟಿಪಲ್ ಕ್ವಶನ್ಗಳನ್ನು ಸಾಲ್ವ್ ಮಾಡಬೇಕು ಅಂದರೆ ಅದಕ್ಕೆ ನಾಲೆಡ್ಜ್ ಬೇಕು. ಈಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ನಾವು ಸಾಲ್ವ್ ಮಾಡ್ತಾ ಹೋದರೆ ನಮಗೆ ಸಬ್ಜೆಕ್ಟಿನ ಆಳ ಗೊತ್ತಾಗಲ್ಲ. ಆದ್ದರಿಂದ ಫಸ್ಟು ನಾವು ಥಿಯರಿಯನ್ನು ಕಲ್ತ್ಕೊಂಡ್ರೆ ಈಸಿಯಾಗಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ಸಾಲ್ವ್ ಮಾಡ್ಬೋದು. ಈಗ HSTRಗೂ ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರಲಿ, ಕಂಪ್ಯೂಟರ್ ಕೂಡ ಒಂದು ಸಬ್ಜೆಕ್ಟ್ ಆಗಿರೋದ್ರಿಂದ ಸೊ ಈಸಿ ಸ್ಕೋರಬಲ್ ಸಬ್ಜೆಕ್ಟ್ ಕೂಡ ಕಂಪ್ಯೂಟರು. ಆದ್ದರಿಂದ ಇದರ ಬಗ್ಗೆ ಒಂದಿಷ್ಟು ತಿಳ್ಕೊಳ್ತಾ ಹೋದರೆ ನಾವು ಈಸಿಯಾಗಿ ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. ನೋಡ್ತಾ ಹೋಗೋಣ. ಫಸ್ಟು ಕಂಪ್ಯೂಟರ್ನ ಪರಿಚಯ, ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್. ಗಣಕಯಂತ್ರ ಅರ್ಥ ಮತ್ತು ವ್ಯಾಖ್ಯಾಗಳು, ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಆಫ್ ಕಂಪ್ಯೂಟರ್. ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜಲ್ಲೂ ನಾನು ಹಾಕಿರ್ತೀನಿ. ಯಾಕಂದರೆ ಸ್ವಲ್ಪ ಜನ ಇಂಗ್ಲೀಷ್ ಮೀಡಿಯಮಲ್ಲಿ ಬರೆಯೋರು ಇರ್ತೀರ, ಸ್ವಲ್ಪ ಜನ ಕನ್ನಡ ಮೀಡಿಯಮಲ್ಲಿ ಬರೆಯೋರ್ತೀರ. ಸೊ ಇಬ್ಬರಿಗೂ ಯೂಸ್ ಆಗಲಿ ಅಂತ ಹೇಳ್ಕೊಂಡು ನಾನು ಎರಡೂ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ನೋಡ್ತೀನಿ. ಸೊ ನೋಡೋಣ, ಗಣಕಯಂತ್ರದ ಅರ್ಥ ಮತ್ತು ವ್ಯಾಖ್ಯೆಗಳು. ವಾಟ್ ಈಸ್ ದ ಮೀನಿಂಗ್ ಆಫ್ ಕಂಪ್ಯೂಟರ್ ಮತ್ತು ಕಂಪ್ಯೂಟರ್ ಮೀನಿಂಗ್ ಮತ್ತು ಡೆಫಿನೇಷನ್ ಏನು ಅಂತ ಹೇಳ್ಕೊಂಡು ನೋಡೋಣ. ಗಣಕಯಂತ್ರ ಎಂಬುದು ಆಂಗ್ಲ ಭಾಷೆಯ, ನೆನ್ಪಿಟ್ಕೊಳ್ಳಿ, ಆಂಗ್ಲ ಭಾಷೆಯ ಕಂಪ್ಯೂಟರ್ ಎಂಬ ಪದಕ್ಕೆ ಸಮನಾಗಿದೆ. ಇದು ಲ್ಯಾಟಿನ್ ಭಾಷೆಯ ಕಂಪ್ಯೂಟರ್, ಗಣಕಯಂತ್ರ ಅನ್ನೋದು ಲ್ಯಾಟಿನ್ ಭಾಷೆಯಿಂದ ಬಂದಿದೆ. ಸೊ ಲ್ಯಾಟಿನ್ ಭಾಷೆಯ ಕಂಪ್ಯೂಟರೇ ಎಂಬ ಪದದಿಂದ ಉತ್ಪತ್ತಿಯಾಗಿದೆ. ಕಂಪ್ಯೂಟರ್ ಎನ್ನುವುದು ಲ್ಯಾಟಿನ್ ಭಾಷೆ. ಯಾವುದೋ ಒಂದು ಎಕ್ಸಾಮಲ್ಲಿ ಕೇಳಿದ್ದಾರೆ ಅದು ಕಂಪ್ಯೂಟರ್ ಯಾವ ಭಾಷೆಯಿಂದ ಬಂದಿದೆ ಅಂತ ಹೇಳ್ಕೊಂಡು ಕಂಪ್ಯೂಟರ್ ಪದ. ಸೊ ಲ್ಯಾಟಿನ್ ಭಾಷೆಯಿಂದ ಬಂದಿದೆ. ನೆಕ್ಸ್ಟ್, ಕಂಪ್ಯೂಟರ್ ಎಂದರೆ ಗಣನೆ ಅಥವಾ ಲೆಕ್ಕಾಚಾರ ಅಂತ ಹೇಳ್ಕೊಂಡು. ಕಂಪ್ಯೂಟರ್ ಎಂದರೆ ಕಂಪ್ಯೂಟ್ ಅಂದರೆ ಗಣನೆ ಅಥವಾ ಲೆಕ್ಕಾಚಾರ ಅಂತ ಹೇಳ್ಕೊಂಡು. ನೆಕ್ಸ್ಟು ಕಂಪ್ಯೂಟರ್ ಅಂದರೆ ಏನು ಅಂತ ನೋಡೋಣ. ಡೆಫಿನೇಷನ್ ಆಫ್ ದ ಕಂಪ್ಯೂಟರ್: ದ ಡಿವೈಸ್ ವಿಚ್ ಕ್ಯಾನ್ ಪ್ರೋಸೆಸ್ ದ ಡಾಟಾ ಆ್ಯಂಡ್ ಕನ್ವರ್ಟ್ ಇಂಟು ಇನ್ಫಾರ್ಮೇಷನ್ ಈಸ್ ಕಾಲ್ಡ್ ಕಂಪ್ಯೂಟರ್. ನಮ್ಮ ನಿರ್ದೇಶನಗಳಿಗೆ ಅನುಗುಣವಾಗಿ ಕಾರ್ಯನಿರ್ವಹಿಸುವ ಮತ್ತು ದತ್ತಾಂಶವನ್ನು ಸಂಸ್ಕರಿಸುವ ವಿದ್ಯುನ್ಮಾನ ಯಂತ್ರ. ಈಗ ಈ ಥರ ಕ್ವಶನ್ ಕೊಡ್ಬೋದು. ವಾಟ್ ಈಸ್ ಕಂಪ್ಯೂಟರ್ ಅಂತ ಡೈರೆಕ್ಟ್ ಕ್ವಶನ್ ಕೊಡಲ್ಲ. The device which processes the data and convert into information is called dash. ಆಪ್ಷನ್ ಎ ಈ ಥರ ಕೊಡ್ಬೋದು. ಸೊ ಕಂಪ್ಯೂಟರ್ ಡೆಫಿನೇಷನ್ ಕೂಡ ನಿಮಗೆ ಗೊತ್ತಿರಬೇಕು. ದತ್ತಾಂಶಗಳನ್ನು ಸಂಸ್ಕರಿಸಿ ಮಾಹಿತಿಯನ್ನಾಗಿ ಪರಿವರ್ತಿಸುವ, ದತ್ತಾಂಶವನ್ನು ಸಂಸ್ಕರಿಸಿ ಮಾಹಿತಿಯನ್ನಾಗಿ ಪರಿವರ್ತಿಸುವ ಯಂತ್ರ, ಇದನ್ನು ಕಂಪ್ಯೂಟರ್ ಅಂತ ಕರಿತೀವಿ. ಏನು ಮಾಡುತ್ತೆ ಅಂದರೆ ಕಂಪ್ಯೂಟರು, ಇಟ್ ಈಸ್ ಆನ್ ಎಲೆಕ್ಟ್ರಾನಿಕ್ ಡಿವೈಸ್ ವಿಚ್ ವರ್ಕ್ಸ್ ಆನ್ ಅವರ್ ಇಂಟ್ರೊಡಕ್ಷನ್ ಅಟ್ ಹೈ ಸ್ಪೀಡ್ ವಿತ್ ಅ ಗ್ರೇಟರ್ ಅಕ್ಯುರಸಿ. ಸೊ ಕಂಪ್ಯೂಟರ್ ಆಗಮ ಸಂಸ್ಕರಣ ನಿರ್ಗಮ ವಿದ್ಯುನ್ಮಾನ ಯಂತ್ರ. ಇದು ಡೆಫಿನೇಷನ್ ಆಫ್ ಕಂಪ್ಯೂಟರ್. ಡಿಫ್ರೆಂಟ್ ಯಾರ್ಯಾರು ಕೊಟ್ಟಿರ್ತಾರೆ ನೋಡಿ, ಅದ್ರ ಬಗ್ಗೆ ಹೇಳಿದ್ದಾರೆ ಅಷ್ಟೆ. ನೀವು ಮೇಯ್ನಾಗಿ ಕಂಪ್ಯೂಟರ್, ವಾಟ್ ಈಸ್ ಕಂಪ್ಯೂಟರ್ ಇಲ್ಲಿ ಹೇಳಿದ್ನಲ್ವ, ಇದನ್ನೊಂದು ನೆನ್ಪಿಟ್ಕೊಂಡ್ರೆ ಸಾಕಾಗತ್ತೆ. ನೆಕ್ಸ್ಟ್, ಗಣಕಯಂತ್ರದ ಇತಿಹಾಸ. ಇದರಲ್ಲಿ ಒಂದೆರಡು ಕ್ವಶನ್ಗಳು ಪ್ರೀವಿಯಸ್ ಇಯರ್ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲೂ ಕೇಳಿದ್ದಾರೆ. ಅದನ್ನು ಕೂಡ ಮಲ್ಟಿಪಲ್ ಚಾಯ್ಸ್ನ ಕಲೆಕ್ಟ್ ಮಾಡಿ ಹಾಕಿದ್ದೀನಿ ಕೆಳಗಡೆ, ಅದನ್ನು ಕೂಡ ಸಾಲ್ವ್ ಮಾಡೋಣ. ಸೊ ಗಣಕಯಂತ್ರದ ಹಿಸ್ಟ್ರಿಯನ್ನು ನೋಡ್ತಾ ಹೋಗೋಣ. ಫಸ್ಟ್ ಏನು ಬಂತು ಅಂದರೆ ಅಬ್ಯಾಕಸ್. ಇದು ವೆರಿ ವೆರಿ ಇಂಪಾರ್ಟೆಂಟ್. ಈ ಥರ ನೀವು ನೋಡಿರ್ಬೋದು, ಇವಾಗೆಲ್ಲ ಮಕ್ಕಳಿಗೆ ಅಬ್ಯಾಕಸ್ ಕಲಿಸ್ತಾರೆ. ಸೊ ಅಬ್ಯಾಕಸ್ 600 BCಯಲ್ಲಿ ಬಂದಿದೆ. ಸೊ 600
600 BCಯಲ್ಲಿ ಇದು ಬಂದಿದೆ. ಯಾರು ಕಂಡುಹಿಡಿದ್ರು ಅಂದರೆ ಚೀನಿಯರು ಇದನ್ನು ಕಂಡುಹಿಡಿದ್ರು. ಯಾಕೆ ಯೂಸ್ ಮಾಡ್ತಿದ್ರು ಅಂದರೆ, ಸೊ ಕಂಪ್ಯೂಟರ್ ಇತಿಹಾಸ, ಕಂಪ್ಯೂಟರ್ ಈಗ ಕಂಡುಹಿಡಿಯೋಕ್ಕಿಂತ ಮುಂಚೆ ಹೇಗೆ ಕಂಪ್ಯೂಟರ್ ಸ್ಟಾರ್ಟ್ ಆಯಿತು, ಪ್ರೊಸೆಸ್ ಹೇಗೆ ಬಂದಿದೆ ಅಂದರೆ, ಸೊ ಫಸ್ಟು ಅಬ್ಯಾಕಸ್ ಇಂದ ಬಂದಿದೆ. ಸೊ ಇದನ್ನು ಏನೇನು ಮಾಡಲಿಕ್ಕೆ ಬಳಸ್ತಿದ್ರು ಅಂದರೆ ಗುಣಾಕಾರ ಮತ್ತು ಭಾಗಾಕಾರ. ಈಗಲೂ ಕೂಡ ನಾವು ಇದು ಚಾಲ್ತಿಯಲ್ಲಿದೆ ಅಬ್ಯಾಕಸ್. ಸ್ಪೀಡಾಗಿ ಮಕ್ಕಳಿಗೆ ಕ್ಯಾಲ್ಕುಲೇಷನ್ ಮಾಡೋದು, ಗುಣಾಕಾರ ಇರ್ಬೋದು, ಭಾಗಾಕಾರ ಇರ್ಬೋದು, ಹೇಗೆ ಮಾಡಬೇಕು ಅಂತ ಹೇಳ್ಕೊಂಡು ನಾವು ಈ ಥರ ಅಬ್ಯಾಕಸ್ ಮೂಲಕ ಈಸಿಯಾಗಿ ಕಲಿಸ್ಬೋದು. ಸೊ ಫಸ್ಟು ಚೈನೀಸ್ ಏನು ಮಾಡಿದ್ರು, ಅಬ್ಯಾಕಸ್ ಎಂಬುದನ್ನು ಕಂಡುಹಿಡಿದ್ರು. ನೆಕ್ಸ್ಟ್ ನೆಪಿಲಿಯರ್ನ ಎಲುಬುಗಳು, ನೆಪಿಲಿಯರ್ ಬೋನ್ಸ್ ಅಂತ ಕರಿತೀವಿ. 1617 ಜಾನ್ ನೆಪಿಲಿಯರ್ ಇದನ್ನು ಫೈಂಡ್ ಔಟ್ ಮಾಡಿದ್ರು. ಯಾವುದಕ್ಕೆ ಇದನ್ನು ಯೂಸ್ ಮಾಡ್ತಿದ್ರು ಅಂದರೆ ಗುಣಾಕಾರವನ್ನು ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ತಿದ್ರು. ನೆಕ್ಸ್ಟು ಲಘುಗಣಕ ಪದ್ಧತಿ, ಲಾಗರಿದಮ್. ಸೊ ಇದನ್ನು 1617 ಜಾನ್ ನೆಪಿಲಿಯರ್ ಫಸ್ಟು ಏನು ಫೈಂಡ್ ಔಟ್ ಮಾಡಿದ್ರು, ನೆಪಿಲಿಯರ್ ಬೋನ್ಸ್. ಇದು ನೋಡಿ ಈ ಥರ ಇರುತ್ತೆ. ನೆಪಿಲಿಯರ್ ಬೋನ್ಸ್ ಅಂದರೆ ಒಂದು ಚೌಕಟ್ಟಲ್ಲಿ, ಸೊ ರೋ ವೈಸು ಕಾಲಮ್ ವೈಸು ಸಂಖ್ಯೆಗಳನ್ನು ಹಾಕಿ ಈಸಿಯಾಗಿ ಗುಣಾಕಾರ ಮಾಡೋದನ್ನು ಫೈಂಡ್ ಔಟ್ ಮಾಡಿದ್ರು. ಇದನ್ನು ಇವಾಗ ಕೂಡ ಬಳಸ್ಬೋದು ಈಸಿಯಾಗಿ. ನೆಕ್ಸ್ಟು ಲಾಗರಿದಮ್, ಲಘುಗಣಕ ಪದ್ಧತಿಯನ್ನು ಫೈಂಡ್ ಔಟ್ ಮಾಡಿದ್ರು. ಇದನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ, ಗಣನೆ ಅಂದರೆ ಕ್ಯಾಲ್ಕುಲೇಟ್, ಅದನ್ನು ಮಾಡಲಿಕ್ಕೆ, ಲೆಕ್ಕಾಚಾರ ಮಾಡಲಿಕ್ಕೆ ಏನು ಮಾಡ್ತಾರೆ, ಇಲ್ಲಿ ಆಲ್ರೆಡಿ ಹೇಳಿದ್ದೀನಿ ನೋಡಿ. ಕಂಪ್ಯೂಟ್ ಎಂದರೆ ಗಣನೆ, ಲೆಕ್ಕಾಚಾರ ಅಂತ ಅರ್ಥ. ಸೊ ಗಣನೆ ಅಂದರೆ ಲೆಕ್ಕಾಚಾರ. ಓಕೆ, ಸೊ ಇಲ್ಲಿ ಜಾನ್ ನೆಪಿಲಿಯರ್ ಇದನ್ನು ಫೈಂಡ್ ಔಟ್ ಮಾಡಿದ್ರು. ನೆಕ್ಸ್ಟ್ ಹಾಗೆ ಸ್ಲೈಡ್ ರೂಲ್ ಅಂತ ಹೇಳ್ಕೊಂಡು, ಇದು 1920 ವಿಲಿಯಂ ಅಟರೆಟ್ ಅವರು ಇದನ್ನು ಫೈಂಡ್ ಮಾಡಿದ್ರು. ಇದು ಒಂದು ಸ್ಮಾಲ್ ಸ್ಲೈಡರ್ ಥರ ಇರುತ್ತೆ, ಇಲ್ಲಿ ಫಿಗರ್ಲಿ ಹಾಕಿದ್ದೀನಿ ನೋಡಿ. ಇದರಿಂದ ಈಸಿಯಾಗಿ ನಾವು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಯೂಸ್ ಮಾಡ್ತಾಯಿದ್ರು. ನೆಕ್ಸ್ಟ್ ಮೆಷಿನ್ ಕ್ಯಾಲ್ಕುಲೇಟರ್ನ ಫೈಂಡ್ ಔಟ್ ಮಾಡಿದ್ರು. ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್ನ ಫೈಂಡ್ ಔಟ್ ಮಾಡಿದ್ರು. ಯಾವಾಗ 1642 ಬ್ಲೇಸ್ ಪ್ಯಾಸ್ಕಲ್ ಅವರು ಸಂಕಲನ ಮತ್ತು ವ್ಯವಕಲನ ಮಾಡಲಿಕ್ಕೆ ಇದನ್ನು ಫೈಂಡ್ ಔಟ್ ಮಾಡ್ತಿದ್ರು. ಸೊ ಈ ಥರ ಇರುತ್ತೆ. ನೆಕ್ಸ್ಟು ಲಾಗರಿದಮ್ ಟೇಬಲ್ನ ಫೈಂಡ್ ಔಟ್ ಮಾಡಿದ್ರು. ಯಾರು? ಹೆನ್ರಿ ಬ್ರಿಕ್ಸ್. ಜಸ್ಟ್ ಒಂದು ಐಡಿಯಾ ಇರಲಿ, ಇದನ್ನು ಕೂಡ ಈಗ ಕೇಳಿದ್ಬೋದು. ಈಗ ಲಾಗರಿದಮ್ ಟೇಬಲ್ ಈಸ್ ಇನ್ವೆಂಟೆಡ್ ಬೈ ಸೊ ಹೆನ್ರಿ ಬ್ರಿಕ್ಸ್. ಯಾವ ಥರ ಆಪ್ಷನ್? ಲಾಗರಿದಮ್ ಲಘುಗಣಕ ಕೋಷ್ಟಕವನ್ನು ಕಂಡುಹಿಡಿದವರು ಯಾರು? ಇವುಗಳಲ್ಲಿ ಯಾರು? ಆಪ್ಷನ್ ಎ ಈ ಥರ ಕೊಡ್ತಾರೆ. ಸೊ ಇದನ್ನು ಕೂಡ ಜಸ್ಟ್ ಮೆಮೊರಿಯಲ್ಲಿ ಇಟ್ಕೊಂಡಿರಿ. ನೆಕ್ಸ್ಟ್ ನೋಡೋಣ. ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್ನ 1671 ಲೆಬ್ನಿಸ್ ಗಾಟಫ್ರೈಡ್ ಅನ್ನೋರು ಫೈಂಡ್ ಔಟ್ ಮಾಡಿದ್ರು. ಇದನ್ನು ಗುಣಾಕಾರ ಮತ್ತು ಭಾಗಾಕಾರಕ್ಕೆ ಯೂಸ್ ಮಾಡ್ತಿದ್ರು. ನೆಕ್ಸ್ಟು ಮಗ್ಗದ ರಟ್ಟುಗಳು, ಲೂಮ್ ಕಾರ್ಡ್ಸ್, ಇದನ್ನು ಯಾರು ಫೈಂಡ್ ಔಟ್ ಮಾಡಿದ್ರು? ಜೋಸೆಫ್ ಜಾಕರ್ಡ್ ಅನ್ನೋರು ಫೈಂಡ್ ಔಟ್ ಮಾಡಿದ್ರು. ಇದರ ಉಪಯೋಗ ಮಗ್ಗದಲ್ಲಿ ದಾರಗಳ ಬಳಕೆ ಮಾಡಲಿಕ್ಕೆ. ಸೊ ಈ ಕೈಮಗ್ಗ ಬರುತ್ತಲ್ವ ನೋಡಿ, ಹೇಗೆ ಕಂಪ್ಯೂಟರ್ ಅಂದರೆ ಇತಿಹಾಸ ಬಂದಿದೆ ಅಂತ ಇಲ್ಲಿ ಹೇಳ್ತಾ ಇದ್ದೀನಿ ನಾನು. ಸೊ ಇದಕ್ಕೂ ಕಂಪ್ಯೂಟ್ರಿಗೂ ಹೆಂಗೆ ಸಂಬಂಧ ಬರುತ್ತೆ. ಸೊ ಇದನ್ನೆಲ್ಲ ಇಂಪ್ರೂವ್ಮೆಂಟ್ ಮಾಡ್ತಾ ಅಬ್ಯಾಕಸಿಂದ ಇಂಪ್ರೂವ್ಮೆಂಟ್ ಮಾಡ್ತಾ ನಮಗೆ ಇವಾಗ ಕಂಪ್ಯೂಟರ್ ಇವಾಗ ಸಿಕ್ಕಿದೆ ಆ ಥರ. ನೆಕ್ಸ್ಟು ವಿಶ್ಲೇಷಾತ್ಮಕ ವಿಭೇದನಾತ್ಮಕ ಯಂತ್ರ, ಡಿಫ್ರೆನ್ಷಿಯಲ್ ಆ್ಯಂಡ್ ಅನಾಲಿಟಿಕಲ್ ಎಂಜಿನ್. ಸೊ ಡಿಫ್ರೆನ್ಷಿಯಲ್ ಆ್ಯಂಡ್ ಅನಾಲಿಟಿಕಲ್ ಎಂಜಿನ್ ಇದನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳಿ. 1833 ಚಾರ್ಲ್ಸ್ ಬ್ಯಾಬೇಜ್ ಅವರು ಫೈಂಡ್ ಔಟ್ ಮಾಡಿದ್ರು. ಇವರನ್ನ ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು, ದ ಫಾದರ್ ಆಫ್ ಮಾಡರ್ನ್ ಕಂಪ್ಯೂಟರ್ ಅಂತ ಕರೀತಾರೆ. ಇವರೇ ನೋಡಿ, ಚಾರ್ಲ್ಸ್ ಬ್ಯಾಬೇಜ್. ಸೊ ಫಾದರ್ ಆಫ್ ಮಾಡರ್ನ್ ಕಂಪ್ಯೂಟರ್ ಹೀಗೆ ಅವರು ತಯಾರಿಸಿದ್ರು. ಆಲ್ರೆಡಿ ಫಿಗರ್ಲಿ ಕೊಟ್ಟಿದ್ದೀನಿ ನೋಡಿ, ಚಿತ್ರದಲ್ಲಿ ಈ ಥರ ಇರುತ್ತೆ. ಸೊ ಚಾರ್ಲ್ಸ್ ಬ್ಯಾಬೇಜ್ ಅವರು ದ ಫಾದರ್ ಆಫ್ ಕಂಪ್ಯೂಟರ್. ಯಾವುದೋ
ಇಯರ್ನ ಕ್ವಶನ್ ಪೇಪರ್ಲಿ ಇತ್ತು. ದ ಫಾದರ್ ಆಫ್ ಮಾಡರ್ನ್ ಕಂಪ್ಯೂಟರ್ ಈಸ್ ಡ್ಯಾಶ್. ಸೊ ಆನ್ಸರ್ ಈಸ್ ಚಾರ್ಲ್ಸ್ ಬ್ಯಾಬೇಜ್. ಅಥವಾ ಇವರನ್ನು ಫಾದರ್ ಆಫ್ ಕಂಪ್ಯೂಟರ್ ಎಂದು ಕರೆಯುತ್ತಾರೆ, ಚಾರ್ಲ್ಸ್ ಬ್ಯಾಬೇಜ್. ಈ ಥರ ಪ್ರಶ್ನೆಗಳು ಬರ್ಬೋದು. ಸೊ ಆಮೇಲೆ ನೆಕ್ಸ್ಟ್ ರಂಧ್ರಿತ ರಟ್ಟು ದತ್ತಾಂಶ ಸಂಗ್ರಹಣಾ ಯಂತ್ರ, ಟ್ಯಾಬ್ಲೆಟಿಂಗ್ ಮೆಷಿನ್ ಬೈ ಪಂಚ್ಡ್ ಕಾರ್ಡ್ಸ್ ಅಂದರೆ ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತಿದ್ರು ಅಂದರೆ ಅವಾಗ ಪಂಚ್ಡ್ ಕಾರ್ಡ್ಸ್ ಯೂಸ್ ಮಾಡಿಬಿಟ್ಟು ಕೆಲವೊಂದು ಕ್ಯಾಲ್ಕುಲೇಷನ್ನ ಮಾಡ್ತಿದ್ರು 1880ರಲ್ಲಿ. ಸೊ 1880ರಲ್ಲಿ ಇವರು ಸ್ವಲ್ಪ ಇದನ್ನು ಮಾಡಿಬಿಟ್ಟು ಹೋದರು. ನೆಕ್ಸ್ಟ್ ಇದನ್ನೇ ರೀತಿ ಕೆಲವೊಂದು ವಿಜ್ಞಾನಿಗಳು ಅವರಿಗೇ ಬೇಕಾದಂತಹ ಇದನ್ನು ಮಾಡ್ತಾ ಹೋದರು. ಸೊ ನೆಕ್ಸ್ಟ್ ನೋಡೋಣ, ಕಾರ್ಯಕ್ರಮ ಮೂಲಾಂಶಗಳು, ಕೀ ಎಲಿಮೆಂಟ್ ಫಾರ್ ಪ್ರೋಗ್ರಾಮ್ಸ್, ಲೂಪ್ಸ್ ಆ್ಯಂಡ್ ಇದನ್ನು ಯಾರು ಫೈಂಡ್ ಔಟ್ ಮಾಡಿದ್ರು ಅಂದರೆ ಲೂಪ್ಸ್. ಇದನ್ನು ಕೀ ಎಲಿಮೆಂಟ್ ಫಾರ್ ಪ್ರೋಗ್ರಾಮ್ಸ್ ಲೇಡಿ ಲವೆಲೇಸ್ ಅದಾಫ್ ಬೈರಸ್, ಇವ್ರನ್ನ ಫಸ್ಟ್ ಪ್ರೋಗ್ರಾಮರ್ ಅಂತ ಕೂಡ ಹೇಳ್ತಾರೆ. ಪ್ರೋಗ್ರಾಮ್ ಬರೆಯೋದು ಹೇಗೆ ಅಂತ ಫೈಂಡ್ ಔಟ್ ಮಾಡಿದ್ರು. ನೆಕ್ಸ್ಟ್ ಗಣಕಯಂತ್ರ, IBM ಮಾರ್ಕ್ 1 1930. ಇವರು ಕೂಡ 1930 IBM ಮಾರ್ಕ್ 1ನಲ್ಲಿ ಫೈಂಡ್ ಔಟ್ ಮಾಡಿದ್ದು. ಹೋವಾರ್ಡ್ ಐಕನ್ ಆ್ಯಂಡ್ ಗ್ರೇಸ್ ಹಾಫರ್ ಅನ್ನೋರು ಇದನ್ನು ಫೈಂಡ್ ಔಟ್ ಮಾಡಿದ್ರು. ನೆಕ್ಸ್ಟು ಡಾಟಾ ಸ್ಟೋರೇಜ್ ಕಾನ್ಸೆಪ್ಟನ್ನು ಯಾರು ಮಾಡಿದ್ರು ಅಂದರೆ ಜಾನ್ ವ್ಯಾನ್ ಅನ್ನೋರು ಜಾನ್ ವ್ಯಾನ್ ನ್ಯೂಮನ್ ಅನ್ನೋರು ಏನು ಮಾಡಿದ್ರು, ದ ಫಾದರ್ ಆಫ್ ಮಾಡ್ರನ್ ಡಿಜಿಟಲ್ ಕಂಪ್ಯೂಟರ್ನ ಯಾರು ಅಂದರೆ ಜಾನ್ ವ್ಯಾನ್ ನ್ಯೂಮನ್ ಅವರು ಫೈಂಡ್ ಔಟ್ ಮಾಡಿದ್ರು. ನೆಕ್ಸ್ಟು ಬೂಲಿಯನ್ ಆಲ್ಜಿಬ್ರಾ, ಇದನ್ನು ಕೂಡ ಆಲ್ಮೋಸ್ಟ್ ವಾರ್ಡನ್ ಎಕ್ಸಾಮ್ ಇರ್ಬೋದು ಅಥವಾ SDA ಇರ್ಬೋದು, ಈ ಥರ ಕ್ವಶನ್ ಈ ಥರ ಇದರಲ್ಲಿ ಬ್ಯಾಂಕಿಂಗ್ ಎಕ್ಸಾಮ್ ಇರ್ಬೋದು, ಇದರಲ್ಲಿ ಕೇಳಿದ್ದಾರೆ ಒಂದು ಸಲ. ಸೊ ಬೂಲಿಯನ್ ಆಲ್ಜಿಬ್ರಾ ಸಂಶೋಧಕರು ಯಾರು ಅಂತ ಹೇಳ್ಕೊಂಡು ಜಾರ್ಜ್ ಬೂಲ್ ಅಂತ, ಬೂಲಿಯನ್ ಆಲ್ಜಿಬ್ರಾ ಜಾನ್ ಬೂಲ್ ಅನ್ನೋರು ಇದನ್ನು ಫೈಂಡ್ ಔಟ್ ಮಾಡಿದ್ರು. ಇದು ದ್ವಿಮಾನ ಪದ್ಧತಿಯ ಲೆಕ್ಕ ಬಿಡಿಸುವುದು. ಸೊ ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಕಂಪ್ಯೂಟರ್ ಈಗ ಕೂಡ ವರ್ಕ್ ಮಾಡೋದು ದ್ವಿಮಾನ ಪದ್ಧತಿಯಲ್ಲೇ. ಸೊ ಇವರು ಫೈಂಡ್ ಔಟ್ ಮಾಡಿದ್ದು ಬೂಲಿಯನ್ ಆಲ್ಜಿಬ್ರಾ. ನೆಕ್ಸ್ಟ್ ಎಲೆಕ್ಟ್ರಾನಿಕ್ ನ್ಯೂಮರಿಕ್ ಇಂಟಗ್ರೇಟರ್ ಆ್ಯಂಡ್ ಕ್ಯಾಲ್ಕುಲೇಟರು, ಇದನ್ನು ಯಾರು ಮಾಡಿದ್ರು, ಜೋಸೆಫ್ JP ಎಕ್ವರ್ಟ್ ಆ್ಯಂಡ್ JW ಮ್ಯಾಂಚ್ಲೆ ಅನ್ನೋರು ಫೈಂಡ್ ಔಟ್ ಮಾಡಿದ್ರು. ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಡಿಲೇ ಸ್ಟೋರೇಜ್ ಆಟೋಮೆಟಿಕ್ ಕಂಪ್ಯೂಟರ್, ಇದನ್ನು ಕೂಡ ಫೈಂಡ್ ಔಟ್ ಮಾಡಿದ್ರು. ಉಪಯೋಗ ಗಣಕಯಂತ್ರದಲ್ಲಿ ಉಪಯೋಗ ಆಗುತ್ತೆ. ಆ್ಯಂಡ್ ಎಲೆಕ್ಟ್ರಾನಿಕ್ ಡಿಸ್ಕ್ರಿಟಿವ್ ವೇರಿಯಬಲ್ ಆಟೋಮೆಟಿಕ್ ಕಂಪ್ಯೂಟರ್, ಇದೆಲ್ಲ ಯಾಕಂದರೆ ಇಲ್ಲಿ ಕಂಪ್ಯೂಟರ್ ಇವಾಗ ವರ್ಕ್ ಮಾಡ್ತಾ ಇದೆ ಅಲ್ವಾ, ಸೊ ಇದೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನು ಸಪ್ರೇಟು ಯಾರ್ಯಾರು ಫೈಂಡ್ ಔಟ್ ಮಾಡಿದ್ರು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟು ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್, ನೆನ್ಪಿಟ್ಕೊಳ್ಳಿ, ಜೋಸೆಫ್ JP ಎಕರ್ಟ್ JW ಮ್ಯಾಂಚ್ಲೆ ಅನ್ನೋರು ಇದನ್ನು ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್ ಫೈಂಡ್ ಔಟ್ ಮಾಡಿದ್ದು. ಹಾಗೆ DOS ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್, ಇದನ್ನು ಕೂಡ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ಸ್ವಲ್ಪ ಇನ್ಫಾರ್ಮೇಷನ್ ಗೊತ್ತಿರಲಿ. 1946ರಲ್ಲಿ ಟೈಮ್ ಪ್ಯಾಟರ್ಸನ್ ಅನ್ನೋರು ಫೈಂಡ್ ಔಟ್ ಮಾಡಿದ್ರು. ಗಣಕಯಂತ್ರ ಮತ್ತು ಬಳಕೆದಾರರ ಮಧ್ಯವರ್ತಿ, ಇದು MS-DOS ಕೇಳಿರ್ಬೋದು ನೀವು, MS-DOS. ಸೊ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್ MS-DOS. ಸೊ ಫಸ್ಟ್ MS-DOS ಫೈಂಡ್ ಔಟ್ ಮಾಡಿದ್ದು 1946ರಲ್ಲಿ. MS ವರ್ಡ್, MS ಎಕ್ಸೆಲ್, ಸೊ ಇದ್ರ ಬಗ್ಗೆ ಎಲ್ಲ ಕಂಪ್ಯೂಟರಲ್ಲಿ ಮಧ್ಯವರ್ತಿಯಾಗಿ MS ವರ್ಡ್ ಮತ್ತು MS ಎಕ್ಸೆಲ್ ಇದೆಲ್ಲ ಬರುತ್ತೆ. ಇದನ್ನೆಲ್ಲ ಮುಂದೆ ತರಗತಿಗಳಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ರೆ ಮಾತ್ರ ಇದೆಲ್ಲ ಅರ್ಥ ಆಗತ್ತೆ. ಸೊ ಈಸಿಯಾಗಿ ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡ್ರೆ ನಾವು ಈಸಿಯಾಗಿ
ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ಸಾಲ್ವ್ ಮಾಡ್ಬೋದು. ಸೊ ನಿಮ್ಮ ಲಿಮಿಟೆಡ್ ಟೈಮ್ಸ್ ಇರುತ್ತೆ. ಇವಾಗ ಆಲ್ರೆಡಿ ಗೌರ್ಮೆಂಟ್ ಹೇಳಿದೆ ತೊಗೊತೀವಿ ಅಂತ ಹೇಳ್ಕೊಂಡು. ಸೊ ಲಿಮಿಟೆಡ್ ಟೈಮಲ್ಲಿ ನಿಮಗಿರೋ ಟೈಮಲ್ಲಿ ಈ ಥರ ವೀಡಿಯೋಸ್ಗಳನ್ನು ನೋಡಿ ಸ್ವಲ್ಪ ನೆನ್ಪಿಟ್ಕೊಂಡ್ರೆ ಕೂಡ ನಿಮಗೆ ಯಾವುದೋ ಒಂದು ಕ್ವಶನ್ನು ಎಕ್ಸಾಮಲ್ಲಿ ಬಂದಾಗ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸೊ ಈಗ ಆಲ್ರೆಡಿ ಎಲ್ಲರೂ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೀರಾ. ಸೊ ಈ ಥರ ಪ್ರಿಪ್ರೇಷನ್ ಮಾಡುವಾಗ ನಿಮಗೆ ಏನಾದರೂ ಮರ್ತು ಹೋಗುತ್ತೆ ಅಂದರೆ ಮತ್ತೆ ಕೂಡ ಈ ವಿಡಿಯೋಗಳನ್ನು ನೋಡಿದ್ರೆ ನೀವು ಈಸಿಯಾಗಿ ನೆನ್ಪಿಟ್ಕೋಬೋದು. ಇಲ್ಲ ನೀವು ನೋಟ್ ಕೂಡ ಮಾಡ್ಕೊಬೋದು. ನಾನು ಕೆಲವೊಂದು ಹೇಳಿರ್ತೀನಲ್ವ ಯಾವುದು ಇಂಪಾರ್ಟೆಂಟ್ ಅಂತ ಹೇಳ್ಕೊಂಡು. ಸೊ ವಿಡಿಯೋ ನೋಡ್ತಾನೆ ನೀವು ನೋಟ್ ಕೂಡ ಮಾಡ್ಕೊಬೋದು, ಇಲ್ಲ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಬೋದು, ಡೌನ್ಲೋಡ್ ಮಾಡ್ಕೊಬೋದು. ಸೊ ಈ ಥರ ಬಟ್ ನೋಡುವಾಗ ಕಾನ್ಸಂಟ್ರೇಟ್ ಇಟ್ಟು ನೋಡಿ. ಸೊ ಆವಾಗ ನಿಮ್ಮ ಟೈಮು ಒಂದು ಒಳ್ಳೆ ಯಾವುದಕ್ಕೂ ಒಂದು ಹಾಕ್ತಿದ್ದೀರಾ. ಸೊ ಆವಾಗ ಮೆಮೊರೈಸ್ ಮಾಡಲಿಕ್ಕೆ ಕೂಡ ನಿಮಗೆ ಈಸಿ ಆಗುತ್ತೆ. ನೋಡ್ತಾ ಹೋಗೋಣ. ಒಂದು ಹಿಂದಿನ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ, ಅಂದರೆ ನಾನು ಬಿ ಎಡ್ಡಲ್ಲೇ ಅಂತ ಹೇಳ್ತಿಲ್ಲ, ಬಿ ಎಡ್ 2005 ಇರ್ಬೋದು. ಇಲ್ಲಿ ನೋಡಿ ಕೊಟ್ಟಿದ್ದೀನಿ ಆಲ್ರೆಡಿ. ಸೊ ಯಾವುದಾದ್ರು ಕೆಲವೊಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇರುತ್ತಲ್ವ. ಸೊ HSTR ಅಂತಲೇ ಹೇಳ್ತಾ ಇಲ್ಲ, ಕೆಲವೊಂದು ಯಾವುದರಲ್ಲಿ ಕೇಳಿರೋ ಕ್ವಶನ್ಗಳಿರುತ್ತಲ್ವ ಅದನ್ನೆಲ್ಲ ತಗೊಂಡು ಇಲ್ಲಿ ಹಾಕ್ಕೊಂಡು ಸಾಲ್ವ್ ಮಾಡೋಣ ಅಂತ ಹೇಳ್ಕೊಂಡು ಮಾಡಿದ್ದೀನಿ. ನೋಟ್ ಮಾಡ್ಕೊಂಡಿದ್ದೀನಿ, ನೋಟ್ಸ್ ಪ್ರಿಪರೇಷನ್ ಮಾಡಿದ್ದೀನಿ. ನೋಡೋಣ ಒಂದನೇ ಪ್ರಶ್ನೆ ಏನಿದೆ ಅಂತ. ಗಣಕಯಂತ್ರದ ಪಿತಾಮಹ ಎಷ್ಟು ಸಲ ಕೇಳಿದ್ದಾರೆ. ನಾನು ಆಲ್ರೆಡಿ ಇವಾಗ ಎಕ್ಸ್ಪ್ಲೇನ್ ಮಾಡುವಾಗ ಕೂಡ ಹೇಳಿದ್ದೆ ಎಲ್ಲೆಲ್ಲಿ ಕೇಳಿದ್ದಾರೆ ನೋಡಿ. ESI 2009 ಕೇಳಿದರು, DED 2003, BEd ಎಕ್ಸಾಮ್ 2005 ಆ್ಯಂಡ್ TC RRB AJMER 2005, SSE ಟ್ಯಾಕ್ಸ್ ಅಸಿಸ್ಟೆಂಟ್ 2008 ಇಲ್ಲೆಲ್ಲ ಕೂಡ ಕೇಳಿದರು. ಸೊ ಗಣಕಯಂತ್ರದ ಪಿತಾಮಹ ಯಾರು ಅಂತ ಹೇಳ್ಕೊಂಡು ನಮಗೆ ಗೊತ್ತು, ಚಾರ್ಲ್ಸ್ ಬ್ಯಾಬೇಜ್. ಆಪ್ಷನ್ ಸಿ. ಸೊ ಬಿಲ್ ಗೇಟ್ಸ್ ಅಂತ ಕೊಟ್ಟಿದ್ದಾರೆ, ಚಾರ್ಲ್ಸ್ ಡಾರ್ವಿ ಅಂತಿದ್ದಾರೆ, ಚಾರ್ಲ್ಸ್ ಬ್ಯಾಬೇಜ್ ಆ್ಯಂಡ್ ಆರ್ಯಭಟ ಯಾರು ಅಲ್ಲ, ಚಾರ್ಲ್ಸ್ ಬ್ಯಾಬೇಜ್ ಸರಿಯಾದ ಉತ್ತರ. ಸೊ ಕಲರ್ ಚೇಂಜ್ ಮಾಡ್ಕೋಣ. ಚಾರ್ಲ್ಸ್ ಬ್ಯಾಬೇಜ್ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡೋಣ. ಆಧುನಿಕ ಕಂಪ್ಯೂಟರ್ ವಿನ್ಯಾಸವು ಯಾರ ಪರಿಕಲ್ಪನೆಯನ್ನು ಅವಲಂಬಿಸಿದೆ ಅಂತ ಕೇಳಿದ್ದಾರೆ. ಇದು ಕೂಡ ಕೋಆಪರೇಟಿವ್ ಇನ್ಸ್ಪೆಕ್ಟರ್ 2009 ಕೇಳಿದ್ರು ಇದನ್ನು, 2007. ಸೊ ಆಧುನಿಕ ಕಂಪ್ಯೂಟರ್ ವಿನ್ಯಾಸವು ಯಾರ ಕಲ್ಪನೆಯನ್ನು ಅವಲಂಬಿಸಿದೆ ಅಂತ ಕೇಳಿದ್ದಾರೆ. ನೋಡಿ, ಆಧುನಿಕ ಕಂಪ್ಯೂಟರ್ ಹೇಳಿದ್ನಲ್ವಾ, ಇದು ಜಾನ್ ಏನು ಕೊಟ್ಟಿದ್ದಾರೆ ಆಪ್ಷನ್ನು, ಜಾನ್ ವೂನ್ ನ್ಯೂಮನ್ ಕಲ್ಪನೆಯನ್ನು, ಬ್ಲೇಯರ್ ಪ್ಯಾಸ್ಕಲ್ನ ಕಲ್ಪನೆಯನ್ನು. ಸೊ ಇಲ್ಲಿ ಪ್ಯಾಸ್ಕಲ್ ಹೇಳಿದ್ನಲ್ವ ನಾನು, ಪ್ಯಾಸ್ಕಲ್ ಅವರು ನೋಡಿ, ಯಾಂತ್ರಿಕ ಕ್ಯಾಲ್ಕುಲೇಟರ್, ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್ ಫೈಂಡ್ ಔಟ್ ಮಾಡಿದ್ರಲ್ವಾ ಇಲ್ಲಿ. ಸೊ ಇವರ ಪರಿಕಲ್ಪನೆಯನ್ನು ಏನು ಕೇಳಿದ್ರು ಕ್ವಶನ್, ಆಧುನಿಕ ಕಂಪ್ಯೂಟರ್ಗಳ ವಿನ್ಯಾಸವು ಯಾರ ಪರಿಕಲ್ಪನೆಯನ್ನು, ಪ್ಯಾಸ್ಕಲ್ ಅವರ ಪರಿಕಲ್ಪನೆಯನ್ನು ಹೊಂದಿದೆ. ಆಪ್ಷನ್ ಬಿ, ಚಾರ್ಲ್ಸ್ ಬ್ಯಾಬೇಜ್ನ ಪರಿಕಲ್ಪನೆ. ಆಧುನಿಕ ಕಂಪ್ಯೂಟರ್ ಆಧುನಿಕ ಕಂಪ್ಯೂಟರ್ ಇದು ಚಾರ್ಲ್ಸ್ ಬ್ಯಾಬೇಜ್ ಅವರ ಆಧುನಿಕ ಕಂಪ್ಯೂಟರ್, ಮಾಡರ್ನ್ ಕಂಪ್ಯೂಟರ್. ಸೊ ಇವರು ಚಾರ್ಲ್ಸ್ ಬ್ಯಾಬೇಜ್ನ ಪರಿಕಲ್ಪನೆಯನ್ನು ಹೊಂದಿದೆ. ಅಂದರೆ ಫಸ್ಟ್ ಫಾದರ್ ಆಫ್ ದ ಕಂಪ್ಯೂಟರ್, ಅವರು ಕಂಪ್ಯೂಟರ್ನ ಕಲ್ಪನೆಯನ್ನು ಮಾಡಿದ್ದು ಇವರೇ ಅಲ್ವಾ, ಚಾರ್ಲ್ಸ್ ಬ್ಯಾಬೇಜ್ ಅವರು. ಇದು ಸೊ ಪ್ಯಾಸ್ಕಲ್ ಅವರು ಬೋನ್ಸ್ ಫೈಂಡ್ ಔಟ್ ಮಾಡ್ತಾರಲ್ವ. ಸೊ ಪ್ಯಾಸ್ಕಲ್ ಅವರು ನೆಪೋಲಿಯನ್ ಬೋನ್ಸ್, ಪ್ಯಾಸ್ಕಲ್ ಅವರು ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್ನ ಫೈಂಡ್ ಔಟ್ ಮಾಡಿದವರು ಬೇಸ್ ಪ್ಯಾಸ್ಕಲ್ ಅವರು. ಸೊ
ಸೊ ಆಧುನಿಕ ಕಂಪ್ಯೂಟರ್ ವಿನ್ಯಾಸವು ಅಂತ ಕೇಳಿದ್ದಾರೆ. ಇದು ಮಾಹಿತಿ ಸಂಗ್ರಹಣೆಯ ಕಲ್ಪನೆಯನ್ನು ಕೊಟ್ಟವರು ಯಾರು ಅಂತ ಕೇಳಿದ್ದಾರೆ. ಇದು SBI ಕ್ಲರ್ಕ್ ಪೋಸ್ಟಲ್ಲಿ ಕೇಳಿದರು. ಸೊ ಮಾಹಿತಿ ಸಂಗ್ರಹಣೆಯ ಕಲ್ಪನೆಯನ್ನು ಕೊಟ್ಟವರು ಜಾನ್ ನ್ಯೂಮನ್ ಅವರು ಫೈಂಡ್ ಔಟ್ ಮಾಡಿದ್ರು. ನೆಕ್ಸ್ಟ್ ಜಾರು ಫಲಕ ಸ್ಲೈಡ್ ರೂಲ್ ಸಂಶೋಧಕರು ಯಾರು ಅಂತ ಕೇಳಿದ್ದಾರೆ. ನೋಡಿ, ಜಾರು ಫಲಕ ತೋರಿಸ್ತೀನಿ, ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಜಾರು ಫಲಕ ಸ್ಲೈಡ್ ರೂಲು ಇದನ್ನು ವಿಲಿಯಂ ಅಟರೆಡ್ ಅವರು ಫೈಂಡ್ ಔಟ್ ಮಾಡಿದ್ರು. ಜಾರು ಫಲಕ. ಸೊ ಇದನ್ನು ಕೂಡ SSC ಡಾಟಾ ಎಂಟ್ರಿ ಆಪರೇಟರ್ 2008 ಕೇಳಿದ್ರು. ಸೊ ಆಪ್ಷನ್ ಬಿ ಸರಿಯಾದ ಉತ್ತರ. ಅಟರೆಡ್ ಅವರು ಫೈಂಡ್ ಔಟ್ ಮಾಡಿದ್ದಾರೆ. ನೆಕ್ಸ್ಟ್ ನೋಡೋಣ, ಅಬ್ಯಾಕಸ್ ಇದೊಂದು ಏನಂತ ಕೇಳಿದ್ದಾರೆ. ಕಂಪ್ಯೂಟರ್ ಡಿವೈಸ್, ಶೇಖರಣಾ ಡಿವೈಸ್, ನಿರ್ಗತ ಡಿವೈಸ್, ಸ್ವೀಕಾರ ಡಿವೈಸ್ ಅಂತ ಕೇಳಿದ್ದಾರೆ. ಅಬ್ಯಾಕಸ್ ಅಂದರೆ ಫಸ್ಟ್ ಕಂಪ್ಯೂಟರ್ ಸ್ಟಾರ್ಟ್ ಆಗೋಕ್ಕಿಂತ ಕಂಪ್ಯೂಟರ್ ಹೇಗೆ ವರ್ಕ್ ಆಗುತ್ತೆ ಆ ಥರ ಒಂದು ಫೈಂಡ್ ಔಟ್ ಮಾಡಿದ್ರು ಅಲ್ವಾ. ಕಂಪ್ಯೂಟರ್ ಈಗ ಗುಣಾಕಾರ ಇರ್ಬೋದು, ಭಾಗಾಕಾರ ಇರ್ಬೋದು. ಸೊ ಇದು ಕಂಪ್ಯೂಟರ್ಗೆ ಅಂದರೆ ಸ್ಟಾರ್ಟಿಂಗ್ ಕಂಪ್ಯೂಟರ್ ಅಂತಲೇ ಹೇಳ್ಬೋದು. ಯಾವುದೇ ಒಂದು ದತ್ತಾಂಶವನ್ನು ಕೊಟ್ಟರೆ ಅದನ್ನು ಇನ್ಫಾರ್ಮೇಷನ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಅಲ್ವಾ, ಇವಾಗ 2+2 ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು. ಸೊ ಯಾವುದೋ ಒಂದು ಡಾಟಾವನ್ನು ಕೊಟ್ಟಿರ್ತೀವಿ, ಇವಾಗ ಕಂಪ್ಯೂಟರ್ ಥರ ವರ್ಕ್ ಮಾಡಲ್ಲ ಅದು. ಸೊ 2+2 ಅಂತ ಇದ್ದರೆ ಅದನ್ನು ನಾವು ಮಣಿಯನ್ನು ಜಾರಿಸೋದ್ರಿಂದ 4 ಏನೋ ಒಂದು ಇನ್ಫಾರ್ಮೇಷನ್ ಆಗಿ ಕನ್ವರ್ಟ್ ಆಗುತ್ತಲ್ವ. ಅಬ್ಯಾಕಸ್ ಇದೊಂದು ಕಂಪ್ಯೂಟರ್ ಡಿವೈಸ್. ಆವಾಗ ಫಸ್ಟ್ ಸ್ಟಾರ್ಟಿಂಗ್ ಅದನ್ನೇ ಹೇಳ್ಬೋದು. ಸೊ ಇದು ಶೇಖರಣಾ ಡಿವೈಸ್ ಅಂತೂ ಆಗಲ್ಲ, ನಿರ್ಗತ ಡಿವೈಸ್ ಅಂತೂ ಆಗಲ್ಲ, ಸ್ವೀಕಾರ ಡಿವೈಸ್ ಅಂತೂ. ಶೇಖರಣಾ ಅಂದರೆ ಸ್ಟೋರೇಜ್ ಡಿವೈಸ್, ಮೆಮೊರಿ ಡಿವೈಸ್ ಆಗುತ್ತೆ ಅಲ್ಲ. ಸೊ ಅಬ್ಯಾಕಸಲ್ಲಿ ಏನೂ ಮೆಮೊರಿಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿರ್ಗತ ಔಟ್ಪುಟ್ ಡಿವೈಸ್ ಅಂತ ಹೇಳ್ತೇವಲ್ಲ, ಅದಲ್ಲ, ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಸೊ ಸ್ವೀಕಾರ ಡಿವೈಸ್ ಕೂಡ ಅಲ್ಲ. ಸೊ ಅಬ್ಯಾಕಸ್ ಇದೊಂದು ಕಂಪ್ಯೂಟರ್ ಹೇಗೆ ವರ್ಕ್ ಮಾಡುತ್ತೋ ಆ ಥರ ಒಂದು ಒಂದು ಡಾಟಾನ ಇನ್ಫಾರ್ಮೇಷನ್ ಆಗಿ ಕನ್ವರ್ಟ್ ಮಾಡಿ. ಎಕ್ಸಾಂಪಲ್ ಹೇಳಿದ್ನಲ್ವ ಆ ಥರ. ಸೊ 6ನೇ ಪ್ರಶ್ನೆ ಏನಿದೆ ಅಂತ ನೋಡೋಣ. ವಿಶ್ಲೇಷಣಾತ್ಮಕ ಇಂಜಿನ್ ಅನ್ನು ಯಾರು ಅಭಿವೃದ್ಧಿಪಡಿಸಿದರು? ವಿಶ್ಲೇಷಣಾತ್ಮಕ ಇಂಜಿನ್. ಸೊ ಯಾರು ಅಭಿವೃದ್ಧಿಪಡಿಸಿದ್ರು ಅಂದರೆ ಚಾರ್ಲ್ಸ್ ಬ್ಯಾಬೇಜ್ ಅವರು ವಿಶ್ಲೇಷಣಾತ್ಮಕ ಎಂಜಿನನ್ನು ಅಭಿವೃದ್ಧಿಪಡಿಸಿದರು. ಬೂಲಿಯನ್ ಆಲ್ಜಿಬ್ರಾ ಇದನ್ನು ಯಾರು ಅಭಿವೃದ್ಧಿಪಡಿಸಿದರು? ಇದು ಕೂಡ NET DEC 2011 ಕೇಳಿದ್ರು. ಸೊ ಬೂಲಿಯನ್ ಆಲ್ಜಿಬ್ರಾವನ್ನು ಯಾರು ಇದು ಮಾಡಿದ್ರು ಅಂದರೆ, ಸೊ ಆನ್ಸರ್ ಗೊತ್ತಿದೆ, ಜಾರ್ಜ್ ಬೂಲಲ್ ಅನ್ನೋರು. ಈ ಮುಂದಿನ ಹೇಳಿಕೆಗಳನ್ನು ಗಮನಿಸಿ. ಸ್ಮಾರ್ಟ್